ಮಿತ್ರರೇ ನಮಸ್ಕಾರ. ಮಿತ್ರರೇ, ನಮ್ಮ ದೇಶದ ವಿಪಕ್ಷ ನಾಯಕನಾಗಿರುವಂಥ ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಈ ಮತಗಳ್ಳತನದ ಬಗ್ಗೆ ವಿಪರೀತವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅವರು ಮಾತನಾಡ್ತಾ ಇದ್ದಾರೆ, ಅವರ ಕಾನ್ಫಿಡೆನ್ಸ್ ಲೆವೆಲನ್ನು ನೋಡಿದ್ರೆ ನನ್ನ ಬಳಿಯಲ್ಲಿ ಈ ಮತಗಳ್ಳತನದ ಕುರಿತಾದಂಥ ಅಣುಬಾಂಬ್ ಇದೆ, ಅದನ್ನು ಹಾಕಿಬಿಟ್ರೆ ಚುನಾವಣಾ ಆಯೋಗವೇ ಇರೋದಿಲ್ಲ, ಅಷ್ಟೆಲ್ಲ ಗಂಭೀರ ಸ್ವರೂಪದ ಆರೋಪವನ್ನು ರಾಹುಲ್ ಗಾಂಧಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ರಾಹುಲ್ ಗಾಂಧಿ ಈ ರೀತಿಯ ಮಾತನಾಡೋದೇನು ಹೊಸ್ತಲ್ಲ. ಈ ಹಿಂದೆ ಅವ್ರೇನು ಹೇಳ್ತಾ ಇದ್ರು, ನನಗೆ ಅಮಿತ್ ಶಾ ಮತ್ತು ಮೋದಿಯವರು ಮಾತನಾಡೋದಕ್ಕೆ ಬಿಡ್ತಾ ಇಲ್ಲ, ಒಂದು ವೇಳೆ ನಾನೇನಾದರೂ ಮಾತನಾಡಿದ್ದೇ ಆದರೆ ಭೂಕಂಪ ಆಗಿಬಿಡುತ್ತೆ ಅಂತ. ಸದ್ಯ ರಾಹುಲ್ ಗಾಂಧಿ ಅವರಿಗೆ ಮಾತನಾಡೋದಕ್ಕೆ ಬಹಳ ಮುಕ್ತವಾದಂಥ ಅವಕಾಶ ಸಿಗುತ್ತೆ. ಲೋಕಸಭೆಯಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ನಿಗದಿಯಾಗಿರುತ್ತೋ ಸಮಯಾವಕಾಶ, ಅದಷ್ಟನ್ನೂ ಬೇಕಾದರೆ ರಾಹುಲ್ ಗಾಂಧಿ ಅವರೇ ಬಳಸ್ಕೊಂಡು ಮಾತನಾಡಬಹುದು. ಅವರಿಗೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ. ರಾಹುಲ್ ಗಾಂಧಿ ಅವರು ಅನೇಕ ಬಾರಿ ಮಾತನಾಡ್ತಲೇ ಇದ್ದಾರೆ, ಆದರೆ ಯಾವುದೇ ರೀತಿಯ ಭೂಕಂಪ ಕೂಡ ಆಗಿರಲಿಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಅವರ ಈ ಅಣುಬಾಂಬ್ ಇದೆಯಲ್ಲ, ಇದು ಸಿಡಿದ ಬಳಿಕವೇ ಮಾತನಾಡೋದು ಸೂಕ್ತ ಅಂತ ನನಗನ್ನಿಸಿತ್ತು. ಆದರೆ ಅದೇನೋ ತಪ್ಪಿನಿಂದಾಗಿ ರಾಹುಲ್ ಗಾಂಧಿ ಅವರ ಅಣುಬಾಂಬ್ ಅವ್ರ ಕಾಲ ಮೇಲೆ ಬಿದ್ದುಬಿಟ್ಟಿದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು. ಯಾಕೆ ಅಂತಂದರೆ, ಜಗತ್ತಿನಲ್ಲಿ ಮೂರ್ಖರನ್ನು ಮಾಡೋದಕ್ಕೆ ಅನೇಕರು ಇರ್ತಾರೆ, ಆದರೆ ನಾವೇನಾದರೂ ಮೂರ್ಖರಾದರೆ ಅದು ನಮ್ಮ ತಪ್ಪೇ ಹೊರತು ಮೂರ್ಖರನ್ನು ಮಾಡಿದವರ ತಪ್ಪಲ್ಲ. ರಾಹುಲ್ ಗಾಂಧಿ ಅವರ ಅದ್ಭುತ ವಿಚಾರಧಾರೆಗಳ ಕುರಿತಾಗಿ ನಿಮಗೆ ಈ ವಿಡಿಯೋದಲ್ಲಿ ಬಹಳ ಡೀಟೇಲ್ ಆದಂಥ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಬಗ್ಗೆ ವಿಪರೀತವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಮತಗಳ್ಳತನ ಆಗಿದೆ, ಬಿಜೆಪಿಯವರು ಗೆದ್ದಿದ್ದೇ ಇದರಿಂದ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ದೆಹಲಿಯ ವಿಜ್ಞಾನ ಭವನದಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ವಾರ್ಷಿಕ ಕಾನೂನು ಸಮಾವೇಶ ನಡೆಯಿತು. ಅದರಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಬಹಳ ಸುದೀರ್ಘವಾದಂಥ ಭಾಷಣ ಮಾಡಿದ್ರು. ಆ ಭಾಷಣದಲ್ಲೂ ಕೂಡ ಈ ಮತಗಳ್ಳತನದ ಆರೋಪವನ್ನು ಪುನಃ ಮಾಡಿದ್ರು. ಆದರೆ ವಿಶೇಷ ಏನಾಗಿತ್ತು ರಾಹುಲ್ ಗಾಂಧಿ ಅವರ ಭಾಷಣದಲ್ಲಿ ಅಂತಂದರೆ, ಈ ಬಾರಿ 15 ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ, ಚುನಾವಣಾ ಅಕ್ರಮ ಆಗಿದೆ, ಅದಕ್ಕೆ ಬೇಕಾದಂತಹ ಸಾಕ್ಷಿ ನಮ್ಮ ಬಳಿಯಲ್ಲಿದೆ. ಒಂದು ವೇಳೆ ಆ 15 ಕ್ಷೇತ್ರದಲ್ಲಿ ಮತಗಳ್ಳತನ ಆಗದೇ ಇದ್ದಿದ್ರೆ, ಪ್ರಾಪರ್ ಆಗಿ ಚುನಾವಣೆ ನಡೆದಿದ್ದೇ ಆಗಿದ್ರೆ, ನರೇಂದ್ರ ಮೋದಿ ಅವರಿಗೆ ಬಹುಮತ ಬರ್ತಾ ಇರಲಿಲ್ಲ, ಮೋದಿ ಅವರು ಪ್ರಧಾನಿಯೇ ಆಗ್ತಾ ಇರಲಿಲ್ಲ. ಅಂದರೆ ಮೋದಿ 2024ರಲ್ಲಿ ಪ್ರಧಾನಿಯಾದ್ರಲ್ಲ, ಇದು ಮತಗಳ್ಳತನದ ಆಧಾರದಲ್ಲಿ ಪ್ರಧಾನಿಯಾಗಿದ್ದು ಅಂತ ರಾಹುಲ್ ಗಾಂಧಿ ಹೇಳೋದಕ್ಕೆ ಹೊರಟರು. ನಮ್ಮ ಬಳಿಯಲ್ಲಿ ಬೇಕಾದಂತಹ ದಾಖಲೆಗಳಿದ್ದಾವೆ, ನಾವು ಕೆಲವೇ ದಿನಗಳಲ್ಲಿ ಇದನ್ನು ರಿವೀಲ್ ಮಾಡ್ತೀವಿ. ಯಾವಾಗ ಈ ದಾಖಲೆಗಳು ಸ್ಫೋಟಗೊಳ್ಳುತ್ತೋ ಆಗ ಈ ದೇಶದಲ್ಲಿ ಚುನಾವಣಾ ವ್ಯವಸ್ಥೆಯೇ ಇರೋದಿಲ್ಲ, ಈಗಾಗಲೇ ಚುನಾವಣಾ ವ್ಯವಸ್ಥೆ ಸತ್ತು ಹೋಗಿದೆ. ಹೀಗೆ ರಾಹುಲ್ ಗಾಂಧಿ ಪುಂಖಾನುಪುಂಖವಾಗಿ ಚುನಾವಣಾ ಆಯೋಗವನ್ನು ಗುರಿಯಾಗಿಸಿ ಭಾಷಣ ಮಾಡಿದ್ರು. ಇದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಧ್ವನಿಗೂಡಿಸಿದ್ರು. ಅವ್ರೇನು ಹೇಳಿದ್ರು ಅಂತಂದರೆ, ಕರ್ನಾಟಕದಲ್ಲಿ ಒಂದು ಕ್ಷೇತ್ರದಲ್ಲಿ 10/10 ಇರುವಂತಹ ರೂಮ್ನಲ್ಲಿ 90 ಜನ ಮತದಾರರಿದ್ದಾರೆ, ಅದು ಹೇಗಿರೋದಕ್ಕೆ ಸಾಧ್ಯ? ಮಹಾರಾಷ್ಟ್ರದ ಒಂದು ಹಾಸ್ಟೆಲ್ನಲ್ಲಿ 9,000 ಮತದಾರರಿದ್ದಾರೆ, ಅದು ಹೇಗಿರೋದಕ್ಕೆ ಸಾಧ್ಯ? ಹೀಗೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಆಯೋಗವನ್ನು ಪ್ರಶ್ನೆ ಮಾಡುವಂತಹ ಕೆಲಸ ಮಾಡಿದ್ರು. ಮಿತ್ರರೇ, ನಿಮಗೆ ನೆನಪಿರಲಿ, ಚುನಾವಣಾ ಆಯೋಗ ಕೂಡ ಇದನ್ನೇ ಹೇಳ್ತಾ ಇದೆ. ಒಂದೊಂದು ಅಡ್ರೆಸ್ನಲ್ಲಿ ಅನೇಕ ಮತದಾರರಿದ್ದಾರೆ, ನಮಗೆ ಇದ್ರ ಬಗ್ಗೆ ಡೌಟ್ ಇದೆ, ಹೀಗಾಗಿ ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ, ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಅಂತ ಬಿಹಾರದಲ್ಲಿ ಚುನಾವಣಾ ಆಯೋಗ ಪರಿಷ್ಕರಣೆಯನ್ನು ಕೈಗೆತ್ತಿಕೊಳ್ತು. ಆಗ ಇದೇ ರಾಜಕೀಯ ಪಕ್ಷಗಳು, ಈಗೇನು ಧ್ವನಿ ಎತ್ತುತ್ತಾ ಇದ್ದಾರಲ್ಲ ವಿಪಕ್ಷಗಳು, ಇವರೇ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು, ಇದಕ್ಕೆ ತಡೆ ಕೊಡಬೇಕು, ಚುನಾವಣಾ ಆಯೋಗಕ್ಕೆ ಇದನ್ನು ಮಾಡೋದಕ್ಕೆ ಅಧಿಕಾರವೇ ಇಲ್ಲ ಅಂತ. ಚುನಾವಣಾ ಆಯೋಗ ಬಿಹಾರದಲ್ಲಿ ಮತಪಟ್ಟಿಯ ಪರಿಷ್ಕರಣೆಯನ್ನು ಮಾಡಿ ಸರಿಸುಮಾರು 64 ಲಕ್ಷ ಮತಗಳನ್ನು ತೆಗೆದುಹಾಕಿಬಿಟ್ಟಿದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದವರ ದ್ವಂದ್ವವನ್ನು ನೋಡಿ, ಒಂದು ಕಡೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಬಾರದು ಅಂತ ಕೋರ್ಟಿಗೆ ಹೋಗ್ತಾರೆ, ಇನ್ನೊಂದು ಕಡೆ ಒಂದೇ ಅಡ್ರೆಸ್ನಲ್ಲಿ ಇಷ್ಟೆಲ್ಲ ಹೆಸರುಗಳಿದ್ದಾವೆ, ಇದು ಹೇಗಿರೋದಕ್ಕೆ ಸಾಧ್ಯ, ಇದನ್ನೆಲ್ಲ ಮೋದಿ ಮಾಡಿಸಿದ್ದಾರೆ, ಅದರಿಂದಲೇ ಗೆದ್ದಿದ್ದಾರೆ ಅಂತೆಲ್ಲ ಆರೋಪ ಮಾಡ್ತಾರೆ. ಆ ರೀತಿಯಾಗಿ ಒಂದೇ ಮನೆಯಲ್ಲಿ ಹೆಚ್ಚುವರಿ ಮತಗಳೆಲ್ಲ ಇದಾವಲ್ಲ, ಅದೆಲ್ಲ ನಮ್ಮದಲ್ಲ ನಿಮ್ಮದು ಅಂತ ಹೇಳಿ ಈ ಕಾಂಗ್ರೆಸ್ನವರು ಆಂಟಿಸಿಪೇಟರಿ ಬೇಲ್ ತೆಗೆದುಕೊಳ್ಳೋದಕ್ಕೆ ಹೊರಟಂತೆ ಕಾಣ್ತಾ ಇದೆ. ಕಾಂಗ್ರೆಸ್ನವರು ಈ ರೀತಿಯಾಗಿ ಬಾಂಬ್ ಇದೆ ಅಂತ ಹೇಳ್ತಿರುವ ಸಂದರ್ಭದಲ್ಲಿ ಬಿಹಾರದ ಆರ್ಜೆಡಿಯ ನಾಯಕ ತೇಜಸ್ವಿ ಯಾದವ್ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು. ಅವರ ಆರೋಪ ಏನು ಗೊತ್ತಾ, ಬಿಹಾರದಲ್ಲಿ ಈ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗ ನನ್ನ ಹೆಸರನ್ನೇ ತೆಗೆದು ಹಾಕಿಬಿಟ್ಟಿದೆ, ನನ್ನ ಹೆಸರೇ ಪಟ್ಟಿಯಲ್ಲಿಲ್ಲ ಅಂತ ಒಂದು ಆರೋಪ ಮಾಡಿದ್ರು. ಚುನಾವಣಾ ಆಯೋಗ ಹೇಳಿತು, ನೋಡಿ ಸ್ವಾಮಿ, ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆ, ಇದೇ ನೀವು ಅಂತ ಭಾವಿಸಿದ್ದೀವಿ ಅಂತ ಅವರು ದಾಖಲೆಯನ್ನು ಕೂಡ ರಿಲೀಸ್ ಮಾಡಿದ್ರು. ಅಂದರೆ ಇಡೀ ದೇಶದ ಜನರನ್ನು ಮೂರ್ಖರನ್ನಾಗಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ನನಗೆ ಗೊತ್ತಿಲ್ಲ, ಜನ ಇದನ್ನೆಲ್ಲ ಸಮರ್ಥಿಸಿಕೊಂಡ್ರೆ ನಾವು ಮೂರ್ಖರಾಗಿದ್ದೀವಿ ಅಂತ ಒಪ್ಕೊಂಡಂತೆ. ರಾಹುಲ್ ಗಾಂಧಿ ಈ ಚುನಾವಣಾ ಆಯೋಗದ ಮೇಲೆ ಈ ರೀತಿಯಾಗಿ ಗಂಭೀರ ಆರೋಪ ಮಾಡ್ತಿರುವಂತಹ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಇದಕ್ಕೆ ಉತ್ತರ ಕೊಟ್ಟರು. ರಾಹುಲ್ ಗಾಂಧಿ ತನ್ನ ಬಳಿಯಲ್ಲಿ ಆಟಂ ಬಾಂಬ್ ಇದೆ, ಈಗ ಸಿಡಿಸ್ತೀನಿ, ಆಗ ಸಿಡಿಸ್ತೀನಿ ಯಾಕೆ ಹೇಳ್ತಾ ಇದ್ದಾರೆ? ನೀವು ಅದನ್ನ ಇಟ್ಕೊಂಡು ಯಾಕೆ ಪೂಜೆ ಮಾಡ್ತಾ ಇದ್ದೀರಾ? ಸಿಡಿಸ್ಬಿಡಿ,
ಆ ಸತ್ಯವನ್ನ ಜನರ ಮುಂದಿಡಿ. ಈ ವಿಚಾರದಲ್ಲಿ ಹಿಂಜರಿಕೆ ಯಾಕೆ, ಯಾರು ನಿಮ್ಮನ್ನ ತಡಿತಾ ಇದ್ದಾರೆ ಅಂತ ರಾಜನಾಥ್ ಸಿಂಗ್ ಪ್ರಶ್ನೆ ಮಾಡಿದ್ರು. ನಾವು ಸಹ ರಾಹುಲ್ ಗಾಂಧಿ ಅವರ ಬಳಿಯಲ್ಲಿ ಡಿಮ್ಯಾಂಡ್ ಮಾಡ್ತಿರೋದು ಅದನ್ನೇ. ಚುನಾವಣಾ ಆಯೋಗ ಅಂತಹ ದೊಡ್ಡ ತಪ್ಪು ಮಾಡಿದೆ, ನಿಮ್ಮ ಬಳಿಯಲ್ಲಿ ಅದಕ್ಕೆ ಬೇಕಾದಂತಹ ಸಾಕ್ಷಿ ಇದೆ ಅಂತಂದ್ರೆ ನೀವು ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು. ಅದನ್ನ ಜನರ ಮುಂದಿಟ್ಟು ಹೋರಾಟ ಮಾಡುವಂತಹ ಅಧಿಕಾರ ನಿಮಗಿದೆ, ನೀವು ಮಾಡಲೇಬೇಕು. ಒಂದು ವೇಳೆ ಆ ಸಾಕ್ಷಿಯನ್ನ ನೀವು ಮುಚ್ಚಿಟ್ಟಿದ್ದೆ ಆದ್ರೆ ನೀವು ಕಾನೂನಿನ ಪ್ರಕಾರ ತಪ್ಪಿತಸ್ಥರಲ್ವಾ? ನೀವು ವಿಪಕ್ಷ ನಾಯಕ, ನಿಮ್ಮ ಜವಾಬ್ದಾರಿಯೇ ಅದು. ಎಲ್ಲಿ ತಪ್ಪಾಗ್ತಾ ಇದೆ, ಎಲ್ಲಿ ಸಂವಿಧಾನಕ್ಕೆ ಅಪಚಾರ ಆಗ್ತಾ ಇದೆ, ಎಲ್ಲಿ ಕಾನೂನಿನ ಉಲ್ಲಂಘನೆ ಆಗ್ತಾ ಇದೆ, ಇದೆಲ್ಲದನ್ನ ಗುರುತಿಸಿ ನೀವೇ ಹೋರಾಟ ಮಾಡಬೇಕು, ಅದಕ್ಕೆ ನ್ಯಾಯ ಕೊಡಿಸುವಂತಹ ಪ್ರಯತ್ನ ಮಾಡಬೇಕು. ಈಗ ಚುನಾವಣಾ ಆಯೋಗ ಅಷ್ಟು ದೊಡ್ಡ ಅಕ್ರಮ ಮಾಡಿದ್ರ ಬಗ್ಗೆ ನಿಮ್ಮ ಬಳಿಯಲ್ಲಿ ದಾಖಲೆಗಳಿದೆ, ಅಟಂ ಬಾಂಬ್ನಂತಹ ದಾಖಲೆಗಳು. ನೀವೇನಾದ್ರೂ ಸಿಡಿಸಿದ್ರೆ ಚುನಾವಣಾ ಆಯೋಗವೇ ಇರೋದಿಲ್ಲ ಅಂತ ಹೇಳ್ತಾ ಇದ್ರಿ. ಅಂತಹ ದಾಖಲೆಗಳನ್ನ ನೀವು ಗೌಪ್ಯವಾಗಿ ಇಟ್ಟುಕೊಂಡಿದ್ದೆ ಆದ್ರೆ ಕಾನೂನಿನ ಪ್ರಕಾರ ನೀವು ಕೂಡ ಆ ಅಪರಾಧದಲ್ಲಿ ಪರೋಕ್ಷವಾಗಿ ಭಾಗಿಯಾದಂತಾಗಲ್ವಾ? ಈ ರಾಜಕೀಯ ನಾಯಕರ ಇಂತಹ ಅಟಂ ಬಾಂಬ್ಗಳಿರ್ತವಲ್ಲ, ಒಮ್ಮೊಮ್ಮೆ ಉಲ್ಟಾ ಆಗ್ಬಿಡ್ತವೆ. ಈ ಹಿಂದೆ ಕರ್ನಾಟಕದ ವಿಧಾನಸೌಧದ ಮುಂದೆಯೂ ಕೂಡ ಕುಮಾರಸ್ವಾಮಿ ಅವರು ಇದೇ ರೀತಿಯ ಪೆನ್ ಡ್ರೈವ್ ಅನ್ನ ಜೋಬಿನಿಂದ ತೆಗೆದು ನನ್ನ ಬಳಿಯಲ್ಲಿ ದಾಖಲೆ ಇದೆ, ಇದನ್ನ ಸ್ಫೋಟಿಸ್ತೀನಿ, ಆಗ ಬಿಡುಗಡೆ ಮಾಡ್ತೀನಿ, ಹೀಗೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ರು. ಆದ್ರೆ ಆ ಪೆನ್ ಡ್ರೈವ್ ಇವತ್ತಿಗೂ ಕೂಡ ಹೊರಗೆ ಬಂದಿಲ್ಲ. ಹಾಸನದಲ್ಲಿ ಬೇರೆ ಪೆನ್ ಡ್ರೈವ್ಗಳು ಹೊರಗೆ ಬಂದ್ವು, ಅದರ ರಿಸಲ್ಟ್ ನಿನ್ನೆ ಬಂತು. ಬಿಡಿ, ರಾಹುಲ್ ಗಾಂಧಿ ಅವರು ಹೊಸ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತೀನಿ ಅಂತ ಅಂದುಕೊಂಡಿದ್ದಾರೆ. ಏನೋ ಅಟಂ ಬಾಂಬ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿನ್ನೆ ಅವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಯಾಮಾರ್ಬಿಟ್ಟು ಆ ಅಟಂ ಬಾಂಬ್ ಅವ್ರ ಕಾಲ್ ಮೇಲೆ ಬಿದ್ದಿದೆ. ಏನಪ್ಪ ಹೇಳ್ತಾ ಇದ್ದಾನೆ, ಏನೋ ಒಗಟೊಗಟಾಗೆಲ್ಲ ಮಾತನಾಡ್ತಾ ಇದ್ದಾನೆ ಅಂತ ಅಂದುಕೊಂಡ್ರಾ? ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ರಾಹುಲ್ ಗಾಂಧಿ ಕಾಂಗ್ರೆಸ್ನ ರಾಷ್ಟ್ರೀಯ ವಾರ್ಷಿಕ ಕಾನೂನು ಸಮಾವೇಶದಲ್ಲಿ ಮಾತನ್ನ ಮುಂದುವರೆಸಿ ಇವತ್ತು ಬಿಜೆಪಿಯ ನಾಯಕ ಅರುಣ್ ಜೇಟ್ಲಿ ಹೇಗೂ ಬದುಕಿಲ್ವಲ್ಲ, ಅವ್ರ ಹೆಸರಿನಲ್ಲಿ ಒಂದು ಸುಳ್ಳು ಹೇಳ್ಬಿಡ್ತೀನಿ ಅಂತ ಒಂದು ಮಾತಾಡ್ಬಿಟ್ರು. ಆ ಮಾತು ಈಗ ರಾಹುಲ್ ಗಾಂಧಿಯನ್ನೇ ಕೆಡವಿದೆ. ಯಾಕೆ ಗೊತ್ತಾ? ಇವತ್ತಿನ ದಿನದಲ್ಲಿ ಸುಳ್ಳನ್ನು ಹೇಳಿ ಜಯಿಸಿಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ. ಇವತ್ತು ಗೂಗಲ್, AI ಈ ಎಲ್ಲ ಕಾರಣದಿಂದಾಗಿ ನೀವು ಯಾವುದಾದ್ರೂ ಒಂದು ಮಾತನ್ನು ಹೇಳಿದ್ರೆ ಅದನ್ನ 4ನೇ ಕ್ಲಾಸಿಗೆ ಹೋಗುವಂತಹ ಮಗುವೂ ಕೂಡ ಸತ್ಯನ ಸುಳ್ಳ ಅಂತ ಕಂಡುಹಿಡಿಯಬಹುದಾದಂತಹ ಕಾಲ ಇದು. ಅಷ್ಟರ ಮಟ್ಟಿಗೆ ನಾವು ಮುಂದುವರೆದಿದ್ದೀವಿ. ಅಂತಹದ್ರಲ್ಲಿ ವಿಪಕ್ಷ ನಾಯಕ ಸುಳ್ಳು ಹೇಳುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಲ್ವಾ? ಏನೋ ಅರುಣ್ ಜೇಟ್ಲಿ ಬದುಕಿಲ್ಲಪ್ಪ, ಅವ್ರ ಮೇಲೆ ಒಂದು ಬಾಂಬ್ ಹಾಕಿಬಿಡ್ತೀನಿ ಅಂತ ಹಾಕಿದ್ರೆ ಅದು ಉಲ್ಟಾ ನನಗೆ ಸುತ್ತಕೊಳ್ಳುತ್ತೆ ಅನ್ನುವಂತಹ ಮಿನಿಮಮ್ ಜ್ಞಾನ ಕೂಡ ರಾಹುಲ್ ಗಾಂಧಿಗಿರಲಿಲ್ಲ. ಅಷ್ಟಕ್ಕೂ ರಾಹುಲ್ ಗಾಂಧಿ ಹೇಳಿದ್ದೇನು ಕೇಳಿದ್ರೆ, ಈ ಹಿಂದೆ ಕೇಂದ್ರ ಸರ್ಕಾರ ಕೃಷಿ ಕಾನೂನನ್ನು ತಂದಂತಹ ಸಂದರ್ಭದಲ್ಲಿ ನಾವು ಅದನ್ನು ಪ್ರಬಲವಾಗಿ ವಿರೋಧ ಮಾಡಿದ್ವಿ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅರುಣ್ ಜೇಟ್ಲಿ ಅವರನ್ನು ನನ್ನ ಬಳಿ ಕಳುಹಿಸಿತ್ತು, ನಮ್ಮನ್ನು ಬೆದರಿಸುವಂತಹ ಪ್ರಯತ್ನ ಮಾಡ್ತು. ಅರುಣ್ ಜೇಟ್ಲಿ ಅವರು ಬಂದ್ಬಿಟ್ಟು ನಮಗೆ ಹೇಳಿದ್ರು, ನೀವು ಇದೇ ರೀತಿಯಾಗಿ ಏನಾದರೂ ಇದನ್ನು ವಿರೋಧಿಸ್ತಾ ಇದ್ರೆ, ಅಂದರೆ ಕೃಷಿ ಕಾನೂನನ್ನು ತಡೆಯುವಂತಹ ಯತ್ನ ಮಾಡಿದ್ದೆ ಆದರೆ ನಾವು ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಹೀಗಂತ ಅರುಣ್ ಜೇಟ್ಲಿ ಅವರು ಬಂದು ನನಗೆ ಬೆದರಿಕೆ ಹಾಕಿದ್ರು. ಆಗ ರಾಹುಲ್ ಗಾಂಧಿ ಏನ್ ಮಾಡಿದ್ರಂತೆ ಗೊತ್ತಾ? ರಾಹುಲ್ ಗಾಂಧಿ ಅವರ ಮಾತನ್ನೇ ಇಲ್ಲಿ ಕೋಟ್ ಮಾಡ್ತಾ ಇದ್ದೀನಿ. ಯಾವಾಗ ಅರುಣ್ ಜೇಟ್ಲಿ ಅವರು ಈ ರೀತಿಯಾಗಿ ಧಮಕಿ ಹಾಕ್ತಾರೋ ತಕ್ಷಣ ರಾಹುಲ್ ಗಾಂಧಿ ಅವರು ಅರುಣ್ ಜೇಟ್ಲಿ ಅವರ ಕಡೆಗೆ ತಿರುಗಿ ನೋಡ್ತಾರಂತೆ. ಅಂದ್ರೆ ಒಂಥರ ಗುರಾಯಿಸುವ ರೀತಿಯಲ್ಲಿ ನೋಡ್ತಾರಂತೆ. ನೀವು ಯಾರ ಜೊತೆ ಮಾತನಾಡ್ತಾ ಇದ್ದೀರಿ ಅಂತ ನಿಮಗೆ ಗೊತ್ತಿದ್ಯಾ? ನಿಮಗೆ ಆ ಬಗ್ಗೆ ಅರಿವಿಲ್ಲ ಅಂತ ನಾನು ಅನ್ಕೊಳ್ತೀನಿ. ನಾವು ಕಾಂಗ್ರೆಸ್ನವರು ಹೇಡಿಗಳಲ್ಲ. ಬ್ರಿಟಿಷರಂತಹ ಮಹಾಶಕ್ತಿಯೇ ನಮ್ಮನ್ನೇನು ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಬಿಜೆಪಿಯವರಾದ ನೀವು ನಮ್ಮನ್ನು ಅಲ್ಲಾಡಿಸೋದಕ್ಕೆ ಸಾಧ್ಯವಾ? ಹೀಗಂತ ರಾಹುಲ್ ಗಾಂಧಿ ಅವರು ಅರುಣ್ ಜೇಟ್ಲಿ ಅವರಿಗೆ ಕೇಳಿದ್ರಂತೆ. ಇದನ್ನ ರಾಹುಲ್ ಗಾಂಧಿ ಅವರು ಭಾಷಣದಲ್ಲಿ ಉಲ್ಲೇಖ ಮಾಡಿ ಹೇಳಿದ್ದಾರೆ. ಮಿತ್ರರೇ, ಇಲ್ಲಿ ಸುಳ್ಳು ಹೇಳುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ತಲೆ ಉಪಯೋಗಿಸಿದ್ದಿಷ್ಟೇ, ಅರುಣ್ ಜೇಟ್ಲಿ ಅವರು ಬದುಕಿಲ್ಲ, ಅವರ ಹೆಸರಿನಲ್ಲಿ ಏನೇ ಸುಳ್ಳು ಹೇಳಿದ್ರು ಕೂಡ ಅದನ್ನ ನಾನು ಜಯಿಸಿಕೊಳ್ಳಬಹುದು ಅಂತ. ಆದ್ರೆ ಯಾವಾಗ ರಾಹುಲ್ ಗಾಂಧಿ ಮಾತನಾಡಿದ್ರು ತಕ್ಷಣ ಅರುಣ್ ಜೇಟ್ಲಿ ಅವರ ಪುತ್ರ ರೋಹನ್ ಜೇಟ್ಲಿ ಅವರು ಇದಕ್ಕೆ ಟ್ವೀಟ್ ಮಾಡಿ ಉತ್ತರ ಕೊಟ್ಟಿದ್ದಾರೆ. ರೋಹನ್ ಜೇಟ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನನ್ನ ತಂದೆ ಅರುಣ್ ಜೇಟ್ಲಿ ಅವರು 2019ರಲ್ಲಿ ತೀರಿಕೊಂಡ್ರು ಅನ್ನೋದನ್ನ ರಾಹುಲ್ ಗಾಂಧಿಗೆ ನೆನಪು ಮಾಡಿಕೊಡೋದಕ್ಕೆ ಬಯಸ್ತಾ ಇದ್ದೀನಿ. ಕೇಂದ್ರದಲ್ಲಿ ಕೃಷಿ ಕಾನೂನು ತಂದಿದ್ದು 2020ರಲ್ಲಿ. ನನ್ನ ತಂದೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂತವರು. ಅವರು ಯಾರನ್ನೂ ಬೆದರಿಸುವಂತಹ ಸ್ವಭಾವದವರಲ್ಲ. ಯಾರಾದರೂ ಚರ್ಚೆಗೆ ಆಹ್ವಾನಿಸಿದ್ರೆ ಆ ಚರ್ಚೆಯಲ್ಲಿ ನಂಬಿಕೆ ಇಟ್ಟು ಅದರಲ್ಲಿ ಭಾಗವಹಿಸ್ತಾ ಇದ್ರು. ಅಗಲಿದವರ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕವಾಗಿರಿ. ಈ ಹಿಂದೆ ಪರಿಕ್ಕರ್ ಅವರ ವಿಚಾರದಲ್ಲೂ ಕೂಡ ಇಂತಹದೇ ಪ್ರಯತ್ನ ಮಾಡಿದ್ದೀರಿ. ಪರಿಕ್ಕರ್ ಕೊನೆಯ ದಿನ ಕೆಟ್ಟದಾಗಿದೆ ಅನ್ನೋದನ್ನ ರಾಜಕೀಯಗೊಳಿಸಿದ್ರಿ. ಹೀಗಂತ ಅರುಣ್ ಜೇಟ್ಲಿ ಅವರ ಮಗ ರೋಹನ್ ಜೇಟ್ಲಿ ಅವರು ರಾಹುಲ್ ಗಾಂಧಿಗೆ ಜಾಡಿಸಿದ್ರು. ಮಿತ್ರರೇ, ರಾಹುಲ್ ಗಾಂಧಿ ಹೇಳಿದ್ರಲ್ಲ, ಅರುಣ್ ಜೇಟ್ಲಿ ಬಂದು ನನಗೆ ಧಮಕಿ ಹಾಕಿದ್ರು, ಕೃಷಿ ಕಾನೂನನ್ನು ವಿರೋಧಿಸಿದ್ದೆ ಆದ್ರೆ ನಾವು ನಿಮ್ಮ ವಿರುದ್ಧವಾಗಿ ಕ್ರಮ ಕೈಗೊಳ್ತೀವಿ ಅಂತ. ನಿಮಗೆ ಡೇಟ್ ಸಹಿತವಾಗಿ ಈ ಘಟನೆಯನ್ನ ವಿವರಿಸ್ತೀನಿ. ಅರುಣ್ ಜೇಟ್ಲಿ ಅವರು ನಿಧನರಾಗಿದ್ದು 2019ರ ಆಗಸ್ಟ್ 24ನೇ ತಾರೀಕು. ಈ ದೇಶದಲ್ಲಿ ಕೃಷಿ ಕಾನೂನು ಮೊಟ್ಟ ಮೊದಲ ಬಾರಿಗೆ ಚರ್ಚೆಗೆ ಬಂದಿದ್ದು ಜೂನ್ 3, 2020ರಂದು. ಅದು ಕೂಡ ಕೇಂದ್ರದ ಸಂಪುಟದ ಮುಂದೆ. ಅಂದ್ರೆ ಸಂಪುಟದಲ್ಲಿ ಕೃಷಿ ಕಾನೂನು ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಅರುಣ್ ಜೇಟ್ಲಿ ಅವರು ತೀರ್ಕೊಂಡು 10 ತಿಂಗಳು ಕಳೆದು ಹೋಗ್ಬಿಟ್ಟಿತ್ತು. ಇದು ನಂಬರ್ 1 ವಿಚಾರ. ಎರಡನೇದಾಗಿ, ಕೃಷಿ ಕಾನೂನು ಲೋಕಸಭೆಯಲ್ಲಿ ಬಂದಿದ್ದು 2020ರ ಸೆಪ್ಟೆಂಬರ್ 17ನೇ ತಾರೀಕು. ಹಾಗೆ ರಾಜ್ಯಸಭೆಯಲ್ಲಿ ಅದು ಚರ್ಚೆ ಆಗಿದ್ದು 2020ರ ಸೆಪ್ಟೆಂಬರ್ 20ನೇ ತಾರೀಕು. ಅಂತಿಮವಾಗಿ ಅದು ಕಾನೂನಾಗಿ ಈ ದೇಶದಲ್ಲಿ ಜಾರಿಗೆ ಬಂದಿದ್ದು 2020ರ ಸೆಪ್ಟೆಂಬರ್ 27ನೇ ತಾರೀಕು.
ಈ ಕಾನೂನು ಯಾವಾಗ ದೇಶದಲ್ಲಿ ಜಾರಿ ಆಯಿತೋ ಅನಂತರದಲ್ಲಿ ಈ ರೈತ ಕಾಯ್ದೆಯನ್ನು ವಿರೋಧಿಸಿ ಹೋರಾಟಗಳು ಆರಂಭವಾದವು. ಆರಂಭದಲ್ಲಿ ರೈತ ಸಂಘಟನೆಗಳು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ವು. ಆನಂತರ ಆ ಪ್ರತಿಭಟನೆಗೆ ಕೈ ಜೋಡಿಸಿದ್ದು ವಿಪಕ್ಷಗಳು. ಅಲ್ಲಿಗೆ ಈ ಕೃಷಿ ಕಾನೂನಿನ ವಿರುದ್ಧ ಹೋರಾಟ ಈ ದೇಶದಲ್ಲಿ ಆರಂಭವಾಗಿದ್ದೇ 2020 ಸೆಪ್ಟೆಂಬರ್ ನಂತರ. ಅದಕ್ಕೆ ಮುಂಚೆ ಈ ದೇಶದಲ್ಲಿ ಆ ಕಾನೂನಿನ ವಿಚಾರವೇ ಇರಲಿಲ್ಲ. ಅರುಣ್ ಜೇಟ್ಲಿ ಅವರು ತೀರ್ಕೊಂಡಿದ್ದು 2019 ಆಗಸ್ಟ್ 24ನೇ ತಾರೀಕು. ಬಹುಶಃ ಅರುಣ್ ಜೇಟ್ಲಿ ಅವರು ನಿಧನರಾದ ಬಳಿಕವೂ ಕೂಡ ರಾಹುಲ್ ಗಾಂಧಿ ಅವರ ಮನೆಗೆ ಬಂದು ಏನಾದರೂ ಧಮಕಿ ಹಾಕಿದ್ರ, ಕನಸಿನಲ್ಲಿ ಏನಾದರೂ ಬಂದು ಧಮಕಿ ಹಾಕಿದ್ರ, ನನಗಂತೂ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗತ್ತೆ. ಅದು ಅಲ್ಲದೆ ಮಿತ್ರರೇ, ಈ ಅರುಣ್ ಜೇಟ್ಲಿ ಅವರಿಗೆ 2018ರಲ್ಲೇ ಅನಾರೋಗ್ಯ ಸಂಭವಿಸಿತ್ತು. ಅವರು ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ. ಆಗಲೇ ಅವರು ಹೆಚ್ಚು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರಲಿಲ್ಲ. ನಂತರ 2019ರಲ್ಲಿ ನರೇಂದ್ರ ಮೋದಿ ಅವರು 2ನೇ ಅವಧಿಗೆ ಅಧಿಕಾರಕ್ಕೆ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಅರುಣ್ ಜೇಟ್ಲಿ ಯಾವುದೇ ರೂಪದಲ್ಲೂ ಕೂಡ ಸರ್ಕಾರದ ಭಾಗ ಆಗಿರಲಿಲ್ಲ. ಸರ್ಕಾರ ಬಂದಂತಹ ಕೆಲವೇ ದಿನಗಳಲ್ಲಿ ಅರುಣ್ ಜೇಟ್ಲಿ ಅವರು ತೀರು ಹೋಗ್ತಾರೆ. ಅಂತಹದ್ರಲ್ಲಿ 2020ರಲ್ಲಿ ಜಾರಿಯಾದಂತಹ ಕಾನೂನಿನ ವಿಚಾರದಲ್ಲಿ ರಾಹುಲ್ ಗಾಂಧಿಗೆ ಹೇಗೆ ಧಮಕಿ ಹಾಕೋದಕ್ಕೆ ಸಾಧ್ಯ? ಯಾರೋ ಬದುಕಿಲ್ಲ, ಅವರ ಹೆಸರಿನಲ್ಲಿ ಏನ್ ಬೇಕಾದರೂ ಸುಳ್ಳು ಹೇಳಿ ನಾನು ಜಯಿಸಿಕೊಳ್ತೀನಿ ಅಂತ ಈ ರೀತಿಯಾಗಿ ಸುಳ್ಳು ಹೇಳೋದಕ್ಕೆ ಹೋದ್ರೆ ನಿಮ್ಮ ಮರ್ಯಾದೆನೇ ಹೋಗುವಂತಹದ್ದು. ಮಿತ್ರರೇ, ಇದು ಅನೇಕ ಬಾರಿ ನಡೆಯುತ್ತೆ, ಈ ಸತ್ತವರ ಮೇಲೆ ಟಾರ್ಗೆಟ್ ಮಾಡುವಂತಹದ್ದು. ಇತ್ತೀಚೆಗೆ ಅಹಮದಾಬಾದ್ ವಿಮಾನ ದುರ್ಘಟನೆ ಸಂದರ್ಭದಲ್ಲೂ ಕೂಡ ಪಾಪ ಪೈಲಟ್ ಸತ್ತೋಗಿದ್ದಾರೆ, ಅವರ ಮೇಲೆ ಗೂಬೆ ಕುರಿಸುವಂತಹ ಕೆಲಸವನ್ನ ಮಾಡಿದ್ರು. ಯಾಕೆಂದ್ರೆ ಅವರನ್ನು ಅವರು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಬದುಕಿಲ್ವಲ್ಲ. ಈಗಲೂ ರಾಹುಲ್ ಗಾಂಧಿ ಅದೇ ಕಾನ್ಫಿಡೆನ್ಸ್ ನಲ್ಲಿ ಅರುಣ್ ಜೇಟ್ಲಿಯ ಮೇಲೆ ಗೂಬೆ ಕುರಿಸೋದಕ್ಕೆ ಹೊರಟರು. ನನಗೆ ಬಂದು ಧಮಕಿ ಹಾಕೋದಕ್ಕೆ ಬಂದಿದ್ರು, ಕೃಷಿ ಕಾನೂನಿನ ವಿಚಾರದಲ್ಲಿ ನನ್ನನ್ನು ತಡೆಯೋದಕ್ಕೆ ಹೊರಟಿದ್ರು. ಆದ್ರೆ ನಾನು ಅವರಿಗೆ ಹೇಳಿದೆ, ನಾನು ಯಾರು ಅಂತ ಗೊತ್ತಾ ನಿಮಗೆ? ನಾನು ಕಾಂಗ್ರೆಸ್ನವನು, ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು. ನನಗೆ ರಾಹುಲ್ ಗಾಂಧಿ ಅವರ ಈ ಭಾಷಣ ಕೇಳ್ತಿರುವಂತಹ ಸಂದರ್ಭದಲ್ಲಿ ಒಮ್ಮೆ ಅಣ್ಣವರು ನೆನಪಾಗ್ಬಿಟ್ರು. ಯಾಕೆಂದ್ರೆ ಅಣ್ಣವರು ಕೂಡ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಇದೇ ರೀತಿಯ ಡೈಲಾಗ್ಗಳನ್ನು ಹೇಳಿದ್ರು. ಈಗ ರಾಹುಲ್ ಗಾಂಧಿ ಅಣ್ಣವರನ್ನೇ ಮೀರಿಸಿ ಡೈಲಾಗ್ ಹೇಳ್ತಾ ಇದಾರಲ್ಲ ಅಂತ ಅನಿಸೋದಕ್ಕೆ ಶುರುವಾಗಿತ್ತು. ಮಿತ್ರರೇ, ಇಂತಹ ಮೂರ್ಖತನದ ಮಾತನ್ನು ಕೂಡ ಸಮರ್ಥಿಸಿಕೊಳ್ಳುವಂತವರು ಈ ದೇಶದಲ್ಲಿದ್ದಾರೆ. ಹಾಗಾಗಿ ಈ ಜೀವಿಗಳೆಲ್ಲ ಈ ರೀತಿಯಾಗಿ ಆರಾಮವಾಗಿ ಓಡಾಡಿಕೊಂಡು ನಾನು ಏನು ಬೇಕಾದರೂ ಭಾಷಣ ಮಾಡ್ತೀನಿ, ಯಾರ ಬಗ್ಗೆ ಬೇಕಾದರೂ ಆರೋಪ ಮಾಡ್ತೀನಿ, ಚುನಾವಣಾ ಆಯೋಗನಾದರೂ ಇರಲಿ, ಸುಪ್ರೀಂ ಕೋರ್ಟ್ ಆದರೂ ಇರಲಿ, ಕೇಂದ್ರ ಸರ್ಕಾರವಾದರೂ ಇರಲಿ, ಯಾರ ಬಗ್ಗೆ ಬೇಕಾದರೂ ನಾನು ಟೀಕೆ ಮಾಡ್ತೀನಿ ಅನ್ನುವಂತಹ ಧಾರ್ಷ್ಟ್ಯ ಬಂದಿದ್ರೆ ಅದಕ್ಕೆ ಕಾರಣವೇ ಅವರ ಮೂರ್ಖ ಬೆಂಬಲಿಗರು. ಮಿತ್ರರೇ, ಈ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.